ನಿಮ್ಮ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದ್ದಂತ ಹನಿ ಟ್ರ್ಯಾಪ್ ನ ವಿಷಯ ಇದೆಯಲ್ಲ, ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನೇ ಉಂಟು ಮಾಡಿತು. ಸಿಎಂಗೆ ಪೀಕಲಾಟವನ್ನ ತಂದೊಡ್ಡಿದೆ ಈ ಹನಿ ಟ್ರ್ಯಾಪ್ ನ ಕೇಸ್. ಒಂದು ಕಡೆ ಉನ್ನತ ತನಿಖೆ ಆಗಬೇಕು ಅಂತ ಹೇಳಿ ಸ್ವಪಕ್ಷೀಯರೇ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕನೇ ಇದನ್ನ ಮಾಡಿಸಿದ್ದಾನೆ ಅನ್ನೋ ಆರೋಪ ಇರೋದ್ರಿಂದ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಡ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಮುಲಾಜಿಲ್ದೆ ಮಾಸ್ಟರ್ ಮೈಂಡ್ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಯಾರ ಒತ್ತಡಕ್ಕೂ ಮಣಿಬಾರದು ಅಂತ ಹೇಳಿ ರಾಜಣ್ಣ ಟೀಮ್ ಒತ್ತಡವನ್ನ ಹಾಕ್ತಾ ಇದೆ. ಇನ್ನು ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಹನಿ ಟ್ರ್ಯಾಪ್ ಮಾಸ್ಟರ್ ಮೈಂಡ್ ಬಗ್ಗೆ ಚರ್ಚೆ ಆಗಿದೆ. ಉನ್ನತ ತನಿಖೆ ಆದ್ರೆ ಕಾಂಗ್ರೆಸ್ ಬುಡಕ್ಕೆ ಬೆಂಕಿ ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿ ತನಿಖೆ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸದ್ಯಕ್ಕೆ ಸಿಐಡಿ ತನಿಖೆ ಅಂತ ಹೇಳಿ ನಿರ್ಧಾರವನ್ನ ಸರ್ಕಾರ ಮಾಡಿದೆ. ಸಿಐಡಿ ಆಲ್ರೆಡಿ ತನಿಖೆಯನ್ನ ಆರಂಭ ಮಾಡಿದ್ದು ಆಗಿದೆ. ಆದ್ರೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರೋದು ಇಲ್ಲಿ ಮಾಸ್ಟರ್ ಮೈಂಡ್ ಏನಿದ್ದಾರೆ ಅವ್ರ ಮೇಲೆ ತನಿಖೆ ಆಗಲೇಬೇಕು, ಸಿಕ್ಕಾಕೊಂಡ್ ಬೀಳ್ತಾರೆ ಅವರು ಈ ಕೇಸಲ್ಲಿ ಅಂತ ಹೇಳಿ. ಇನ್ನೊಂದ್ ಕಡೆ ಹೈಕಮಾಂಡ್ ನಮ್ಮ ಬುಡಕ್ಕೆ ಬರುತ್ತೆ, ಈ ನಿಟ್ಟಿನಲ್ಲಿ ಹುಷಾರಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತಾನೂ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರೀಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಸ್ವಪಕ್ಷೀಯರಲ್ಲೇ ಚರ್ಚೆ ನಡೀತಾ ಇದ್ದಿದ್ದು, ಇದ್ರ ಮಾಸ್ಟರ್ ಮೈಂಡ್ ಇರೋದು ನಮ್ಮ ಪಕ್ಷದಲ್ಲೇ. ಹಾಗಾಗಿ ಒಂದ್ ಕಡೆ ಡ್ಯಾಮೇಜ್ ಪಕ್ಷಕ್ಕೂ ಆಗುತ್ತೆ, ಮುಜುಗರ ಆಗೇ ಆಗುತ್ತೆ ಅಂತ. ಆದ್ರೆ ರಾಜಣ್ಣ ಟೀಮ್ ಪಟ್ಟು ಹಿಡಿದು ಕೂತಿರೋದು ಆ ನಾಯಕನ ವಿರುದ್ಧ ತನಿಖೆ ಆಗಬೇಕು, ಆ ನಾಯಕನ ಹೆಸರು ಬಹಿರಂಗ ಆಗಬೇಕು ಅಂತ. ಈ ಎಲ್ಲಾ ವಿಷಯಗಳು, ಒತ್ತಡಗಳು ಸಿದ್ದರಾಮಯ್ಯ ಅವರಿಗೆ ಯಾವ ತರ ಸಂದಿಗ್ಧ ಪರಿಸ್ಥಿತಿಯನ್ನ ತಂದಿಟ್ಟಿದೆ? ಶರ್ಮಿತಾ, ಹನಿ ಟ್ರ್ಯಾಪ್ ಪ್ರಕರಣ ಅನ್ನುವಂಥದ್ದು ಸ್ವಪಕ್ಷದಲ್ಲೇ ಆಗಿರುವಂಥ ಸಂದರ್ಭದಲ್ಲಿ ಅದು ಯಾರು ಮಾಡಿದ್ದಾರೆ ಅನ್ನೋ ವಿಚಾರ ಹೊರಗಡೆ ಬಂದ ಸಂದರ್ಭದಲ್ಲಿ ಅದು ಸಾಮಾನ್ಯವಾಗಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ದೊಡ್ಡ ಮಟ್ಟದ ಡ್ಯಾಮೇಜು. ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಯಾರು ಹನಿ ಟ್ರ್ಯಾಪನ್ನು ಮಾಡಿಸಿದ್ದಾರೆ ಅವರು ಪ್ರಬಲ ನಾಯಕರು ಮತ್ತು ಹೈಕಮಾಂಡ್ ನಾಯಕರಿಗೂ ಕೂಡ ಹತ್ತಿರವಾಗಿರುವಂಥವ್ರು ಮತ್ತು ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷೆ ಆಗಿರುವ ಮಾತನ್ನು ಕೂಡ ಈಗಾಗಲೇ ಕೇಳಿ ಬರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಏನಾದರೂ ಅವರು ಒಂದು ವಿಚಾರ ಹೊರಗಡೆ ಬಂತು ಅಂತಂದರೆ ಅವರು ಹೈಕಮಾಂಡ್ ನಾಯಕರ ಮುಖಾಂತರವಾಗಿ ಸಿದ್ದರಾಮಯ್ಯವ್ರನ್ನ ಕಟ್ಟಿ ಹಾಕುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ಸಿದ್ದರಾಮಯ್ಯವರು ಕೂಡ ಅವರಿಂದ ಏನೋ ಒಂದು ಕಡೆ ಬೇರೆ ಬೇರೆ ರೀತಿಯಂಥ ಸಮಸ್ಯೆಗಳನ್ನು ಕೂಡ ಎದುರಿಸುವಂಥ ಸಮಸ್ಯೆ ಇರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಯಾವ ರೀತಿಯಾಗಿ ಈಗಾಗಲೇ ಈ ಒಂದು ಪ್ರಕರಣವನ್ನು CIDಗೆ ಕೊಟ್ಟಿದ್ದಾರೆ. CIDಯಿಂದ ತನಿಖೆ ಪೂರ್ಣ ಆಗಿ ಎಲ್ಲ ಒಂದು ಕಡೆ ಆ ಒಂದು ಯಾರು ಮಾಡಿದ್ದಾರೆ ಒಂದು ವಿಚಾರ ಅಂತಿಮವಾಗಿ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಅದು ಅಲ್ಲಿನೇ ಮುಚ್ಚಾಕುವಂಥ ಕೆಲಸ ಕೂಡ ಆಗುತ್ತೆ. ಈ ಒಂದು CID ತನಿಖೆಯನ್ನು ಎಲ್ಲ ಒಂದು ಕಡೆ KN ರಾಜಣ್ಣ ಅವರು ಈ ಒಂದು CID ತನಿಖೆ ಕೊಟ್ಟಿದ್ದಕ್ಕೂ ಕೂಡ ಅಸಮಾಧಾನಗೊಂಡಿರುವಂಥದ್ದು. ಯಾಕಂದರೆ ಉನ್ನತ ಮಟ್ಟದ ತನಿಖೆಯನ್ನು ರಾಜಣ್ಣ ಅವರು ಹೇಳ್ತಾ ಇದ್ರು. ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇಲ್ಲೊಂದು ಕಡೆ ಪ್ರಾರಂಭದಲ್ಲಿ ಆ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಇದ್ರ ಬಗ್ಗೆ ಕ್ರಮ ಆಗಬೇಕು ಅನ್ನೋ ಒಂದು ಒತ್ತಡವನ್ನು ಕೂಡ ಹಾಕಿದ್ರು. ಹೀಗಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಸದ್ಯಕ್ಕೆ CID ತನಿಖೆಯನ್ನು ಕೊಟ್ಟಿದ್ದಾರೆ. CID ತನಿಖೆ ವರದಿ ಬಂದ ನಂತರವಾಗಿ ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಆಲೋಚನೆಯನ್ನು ಮಾಡ್ತಾರೆ. ಆಲೋಚನೆ ಮಾಡಿದ ಸಂದರ್ಭದಲ್ಲಿ ಅದು ಕೇವಲವಾಗಿ ಹೈಕಮಾಂಡ್ ನಾಯಕರಿಗೆ ವರದಿ ಸಲ್ಲಿಕೆ ಮಾಡಿ ಹೈಕಮಾಂಡ್ ನಾಯಕರ ಮುಖಾಂತರವಾಗಿ ಯಾರು ಹನಿ ಟ್ರ್ಯಾಪನ್ನು ಮಾಡಿಸ್ತಿದ್ದಾರೆ ಅವರಿಗೆ ಹೈಕಮಾಂಡ್ ನಾಯಕರಿಂದನೇ ಒಂದು ಖಡಕ್ ಸಂದೇಶ ರವಾನೆ ಮಾಡುವಂಥದ್ದು. ಮತ್ತು ಇನ್ನು ಮುಂದೆ ಯಾರು ಹನಿ ಟ್ರ್ಯಾಪನ್ನು ಮಾಡಿಸ್ತಿದ್ದಾರೆ ಅವ್ರನ್ನ ಎಲ್ಲ ಒಂದು ಕಡೆ ಅವರ ಜುಟ್ಟನ್ನು ಹಿಡ್ಕೊಳ್ಳೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಅವರು ಬೇರೆ ಬೇರೆ ರೀತಿಯಿಂದ ಅಂದರೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆಯನ್ನು ಕನಸನ್ನು ಕಾಣ್ತಾ ಇದ್ದಾರೆ, ಅದಕ್ಕೆ ಕೊಕ್ಕೆ ಹಾಕುವಂಥದ್ದು. ಹೀಗೆ ಒಂದಷ್ಟು ತಂತ್ರಗಾರಿಕೆಯನ್ನು ಮಾತ್ರ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಮಾಡಿರುವಂಥದ್ದು. ಹಾಗಾಗಿನೇ ಈಗ CID ತನಿಖೆಯನ್ನು ಮುಖ್ಯಮಂತ್ರಿಗಳು ಸದ್ಯಕ್ಕೆ ಈಗಾಗಲೇ ಘೋಷಣೆಯನ್ನು ಮಾಡಿರುವಂಥದ್ದು. ಆದರೆ CID ನೋಡಿದ್ರೆ ಕೃಷ್ಣ, ಈಗ ರಾಜಣ್ಣ ಆಗ್ಲಿ ಅಥವಾ ರಾಜೇಂದ್ರ ಆಗ್ಲಿ ಅವ್ರ ಮಗ ಹೇಳಿದ್ದು ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ, ನಮ್ಮ ಹತ್ರ ಸಾಕ್ಷಿ ಇದೆ, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ. ಕಂಪ್ಲೇಂಟ್ ಕೊಟ್ಟಾಗ ಏನಾಗಿತ್ತು, ಮನವಿ ರೂಪದಲ್ಲಿ ಇತ್ತು. ಅದ್ರ ಮುಖಾಂತರನೇ ಪರಮೇಶ್ವರ್ ಅವರದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡಿದ್ರು. ಆಮೇಲೆ ರಾಜೇಂದ್ರ ಅವ್ರು ನೋಡಿದ್ರೆ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಇಲ್ಲ, ಸುಪಾರಿ ಕೊಲೆ ಬಗ್ಗೆ ಅಂದ್ರೆ ನನ್ನ ಮೇಲೆ ಕೊಲೆ ಯತ್ನ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರು. ಅಂದ್ರೆ ಸೂಕ್ತವಾಗಿ ಸಾಕ್ಷ್ಯಾಧಾರ ಇಲ್ಲ. ಹನಿ ಟ್ರ್ಯಾಪ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಆ ಕಂಪ್ಲೇಂಟ್ ನಲ್ಲಿ ಮನವಿಯಲ್ಲಿ ಈಗ ಮೆನ್ಷನ್ ಮಾಡದೇ ಇರೋದು ತನಿಖೆ ದೃಷ್ಟಿಯಿಂದ ನೋಡಿದ್ರೆ ಹಿನ್ನಡೆ ಆಗಲ್ವಾ? ಖಂಡಿತವಾಗ್ಲೂ ಶರ್ಮಿತಾ, ಅದು ತನಿಖೆಯಿಂದ ಹಿನ್ನಡೆ ಆಗುತ್ತೆ ಅದನ್ನು ನೋಡೋದಾದರೆ. ಯಾಕಂದರೆ ಈಗಾಗಲೇ ಹನಿ ಟ್ರ್ಯಾಪನ್ನು ಪೂರಕವಾಗಿ ಒಂದಷ್ಟು ದಾಖಲೆಗಳು ಕೂಡ ರಾಜಣ್ಣ ಅವರು ಕೂಡ ಬಳಿ ಇದೆ, ಮತ್ತು ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರ ಬಳಿ ಕೂಡ ಇರುವಂಥದ್ದು. ಅದನ್ನು ಎಲ್ಲೋ ಒಂದು ಕಡೆ CID ಅಧಿಕಾರಿಗಳಿಗೂ ಕೊಟ್ಟರು ಕೂಡ ಅಧಿಕಾರಿಗಳು ಅದನ್ನು ತನಿಖೆ ಮಾಡಿ ಎಲ್ಲೋ ಒಂದು ಕಡೆ ಅಂತಿಮವಾಗಿ ವರದಿಯನ್ನು ಮುಖ್ಯಮಂತ್ರಿಗಳು ಸಲ್ಲಿಕೆ ಮಾಡ್ತಾರೆ. ಆದರೆ ಹನಿ ಟ್ರ್ಯಾಪ್ ಮಾಡಿಸ್ತಂಥವ್ರು ಯಾರು ಅನ್ನೋ ಒಂದು ವಿಚಾರ ಬೆಳಕಿಗೆ ಬರೋದಿಲ್ಲ. ಹಾಗಾಗಿಯೇ ಪ್ರತಿಪಕ್ಷ ನಾಯಕರು ಎಲ್ಲರೂ ಕೂಡ CIDಯಿಂದ ಈ ಒಂದು ತನಿಖೆ ಯಾರು ಮಾಡಿದ್ದಾರೆ ಅನ್ನೋ ವಿಚಾರ ಹೊರಗಡೆ ಬರೋದಿಲ್ಲ. ಹೀಗಾಗಿ ಅದನ್ನು CBI ತನಿಖೆಯನ್ನು ಕೊಡಬೇಕು ಅನ್ನೋದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ
ಹೀಗಾಗಿನೇ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಇದನ್ನು CID ತನಿಖೆಯ ಮುಖಾಂತರವಾಗಿ ವರದಿಯನ್ನು ತೆಗೆದುಕೊಂಡು ಅಂತಿಮವಾಗಿ ಅವರಿಗೆ ಯಾರು ಸಂಬಂಧಪಟ್ಟಂಥವ್ರು ಅವರಿಗೆ ಒಂದು ಅಲ್ಲೇ ಪಕ್ಷದ ಒಳಗಡೆ ಅವ್ರಿಗೆ ಆಂತರಿಕ ಒಂದು ಸಂದೇಶವನ್ನು ಕೊಟ್ಟು ಇನ್ನು ಮುಂದೆ ಈ ರೀತಿ ಮಾಡಬಾರ್ದು ಅನ್ನೋ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಅದಕ್ಕೋಸ್ಕರವಾಗಿಯೇ ಈಗ ಕೆ.ಎನ್. ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರಿಗೆ ಒಂದು ಕಡೆ ಕೊಲೆ ಬೆದರಿಕೆ ಆರೋಪವನ್ನು ಕೂಡ ಮಾಡಿದ್ದಾರೆ ಮತ್ತು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೊಟ್ಟರೂ ಕೂಡ CID ಇಂದ ಎಲ್ಲೋ ಒಂದು ಕಡೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಈಗಾಗಲೇ ಹೊರ ಆಗ್ತಾ ಇರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಷನ್.